ಬೋರ್ವೆಲ್ ಸೀಕ್ರೆಟ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ನವೀನ್. ನಾನು ಇದಕ್ಕೂ ಮುಂಚೆ ಈ ಚಾನಲ್ನಲ್ಲಿ ಬೋರ್ವೆಲ್ಲಿಗೆ ಸಂಬಂಧಪಟ್ಟಂತಹ ಮಾಹಿತಿಯುಳ್ಳ ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ. ಈ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳ ರೂಪದಲ್ಲಿ ನನಗೆ ತಿಳಿಸಿ. ಇವತ್ತಿನ ವಿಷಯ, ಬೋರ್ವೆಲ್ಲನ್ನು ಕೊರೆಸಿದ ನಂತರ ಮೋಟಾರ್ ಪಂಪನ್ನು ಜೋಡಿಸುವುದಕ್ಕೆ, ಅಂದರೆ ಬೋರಿನ ಒಳಗಡೆ ಬಿಟ್ಟು ಜೋಡಿಸುವುದಕ್ಕೆ ಮುಂಚೆ ಮಾಡಬೇಕಾದಂತಹ ಒಂದು ವಿಚಾರದ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸದಾಗಿ ಬೋರ್ ಕೊರೆದಕ್ಕಂಥ ರೈತರು ಏನು ಮಾಡ್ತಾರಪ್ಪ ಅಂದರೆ, ಸಡನ್ನಾಗಿ ಬೋರ್ ಕೊರೆಸಿದ ನಂತರ ನೀರು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಅದರಲ್ಲಿ ಮೋಟಾರ್ ಪಂಪನ್ನು ಜೋಡಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಆ ಸಂದರ್ಭದಲ್ಲಿ ನಿಮಗೆ ಒಂದು ತೊಂದರೆ ಆಗುವಂತಹ ಸಂದರ್ಭ ಒದಗಿ ಬರಬಹುದು. ಅದೇನಪ್ಪ ಅಂದರೆ, ಬೋರ್ವೆಲ್ಲನ್ನು ಕೊರಿಬೇಕಾದ್ರೆ ಮೊದಲನೇದಾಗಿ ಬೋರನ್ನು ಕೊರಿತಾರೆ. ಕೇಸಿಂಗಿನ ಬಿಟ್ಟನ್ನು ಹಾಕಿ ಬೋರನ್ನು ಕೊರೆದು ತದನಂತರ ಗಟ್ಟಿ ಬಂಡೆ ಸಿಕ್ಕಿದ ನಂತರ ಚಿಕ್ಕದಾದ ಬಿಟ್ಟಲ್ಲಿ ಮತ್ತೆ ಬೋರನ್ನು ಕೊರ್ಕೊಂಡು ಹೋಗ್ತಾರೆ. ನೀರು ಸಿಕ್ಕಿದ ನಂತರ ಇಮಿಡಿಯೇಟಾಗಿ ಏನು ಮಾಡ್ತಾರಪ್ಪ ಅಂದರೆ, ಕೇಸಿಂಗ್ ಪೈಪನ್ನು ಹಾಕಿಬಿಡ್ತಾರೆ. ಕೇಸಿಂಗ್ ಪೈಪನ್ನು ಹಾಕಿ ಮತ್ತೆ ಬೋರನ್ನು ಕೊರೆಯೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದ ನಂತರ ಏನಾಗುತ್ತೆ ಅಂದರೆ, ಕಡೆದಾಗಿ ಬೋರನ್ನು ನೀವು 600 ಅಡಿ ಕೊರಿಲಿ, 800 ಅಡಿ ಕೊರಿಲಿ, 300 ಅಡಿ ಕೊರಿಲಿ, ಎಷ್ಟು ಕೊರೆದ್ರೂ ತದನಂತರ ಆ ಬಿಟ್ಟನ್ನು ಬಿಟ್ಟು ಮತ್ತೆ ಆ ಪೈಪ್ಗಳನ್ನು, ರಾಡ್ಗಳನ್ನು ಹೊರಗಡೆ ತೆಗಿಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಆ ರಾಡು ಕೇಸಿಂಗ್ ಪೈಪಿಗೆ ತಗಲಿ ಕೇಸಿಂಗ್ ಪೈಪ್ ಸೀಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನೀವು ಬೋರ್ವೆಲ್ ಕೊರೆಸಿ ಇಮಿಡಿಯೇಟಾಗಿ ಮೋಟ್ರ್ ಪಂಪ್ ಬಿಟ್ಟರೆ ಆ ಸೀಳಿರ್ತಕ್ಕಂಥ ಕೇಸಿಂಗ್ ಪೈಪ್ಗಳಿಂದ ಮರಳು ಅಥವಾ ಮಣ್ಣು ಹೋಗಿ ಮೋಟಾರ್ ಮತ್ತು ಪಂಪು ಸ್ಟ್ರಕ್ ಆಗಿ ಸುಡುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಅದಲ್ಲದೆ ಇನ್ನೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಬೋರನ್ನು ಕೊರೆದಿರ್ತಾರೆ, ಬೋರ್ವೆಲ್ನವರು ಕೊರೆದ್ಬಿಟ್ಟು ನೀಟಾಗಿ ಅದನ್ನು ವಾಶ್ ಕೊಟ್ಟು ಹೋಗಿರ್ತಾರೆ. ಆದರೆ ಏನಾಗಿರುತ್ತೆ ಅಂದರೆ, ಕೆಲವೊಂದು ಜಾಗದಲ್ಲಿ ಈ ಬೋರ್ಡ್ರಸ್ ಕಲ್ಲುಗಳು ಬಂದು ಬೋರಿಗೆ ಅಡ್ಡವಾಗಿ ಬಂದಿರತಕ್ಕಂಥ ಸಂದರ್ಭಗಳಿರ್ತದೆ. ಅಂಥ ಸಂದರ್ಭದಲ್ಲಿ ನೀವು ಮೋಟ್ರ್ ಪಂಪನ್ನು ಬಿಡ್ಲಿಕ್ಕೆ ಹೋದಾಗ ಒಂದು 600 ಅಡಿ ಕೊರೆದಿರ್ತೀರ, ಒಂದು 200 ಅಡಿ ಕೊರಿತಿದ್ದಂಗೆ ನಿಮಗೆ 200 ಅಡಿಗೆ ಮೋಟ್ರ್ ಪಂಪ್ ಬಿಡಲಿಕ್ಕೆ ಹೋದಾಗ 200 ಅಡಿಯಲ್ಲಿ ಅಲ್ಲಿ ಸ್ಟಕ್ ಆಗ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ಒಂಥರ ಏನಪ್ಪ, ಹಿಂಗೆ ಮೋಟ್ರ್ ಪಂಪ್ ಬಿಡ್ಲಿಕ್ಕೆ ಹೋದಾಗ 600 ಅಡಿ ಕೊರೆಸಿರೋದು 200 ಅಡಿ ಮಾತ್ರನೇ ಮೋಟ್ರ್ ಪಂಪು ಹೋಗ್ತಾ ಇದೆ ಅಂತ ನಿಮಗೆ ಕಳವಳ ಉಂಟಾಗುತ್ತೆ. ಅದಕ್ಕೋಸ್ಕರ ನೀವು ಒಂದು ಸತಿ ಬೋರ್ವೆಲ್ ಕೊರೆಸಿದ ನಂತರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗನ್ನು ಮಾಡಿಸುವುದರಿಂದ ಬೋರ್ವೆಲ್ ಏಜೆನ್ಸಿಯವರು ನೀಟಾಗಿ ಕೇಸಿಂಗನ್ನು ಹಾಕಿದಾರಾ, ಅದರಲ್ಲಿ ಯಾವುದೇ ರೀತಿ ಲೋಪದೋಷಗಳಿಲ್ವಾ, ಅಥವಾ ಒಡೆದೋಗಿದೆಯಾ, ಅಥವಾ ನೀಟಾಗಿ ಕುಂಡ್ರಿಸಿದಾರಾ, ಅದ್ರ ಜೊತೆಗೆ ಯಾವುದಾದ್ರೂ ಬೋರ್ಡ್ರಸ್ ಅಡ್ಡ ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿನೂ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಆಗುತ್ತಂದರೆ, ಬೋರ್ವೆಲ್ನಲ್ಲಿ ಕೊರಿಬೇಕಾದ್ರೆ ಏರ್ ಕೊಡ್ತಾರೆ. ಆ ಏರ್ ಕೊಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಕೊರಿಬೇಕಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿದೆ, ನಮ್ಮ ಬೋರ್ನಲ್ಲಿ ಕೊರಿಬೇಕಾದ್ರೆ ನೀರು ಬಂದಿದೆ ಅನ್ನುವಂತಹ ಭಾವನೆಯಲ್ಲಿ, ಸಂತೋಷದಲ್ಲಿ ನೀವಿರ್ತೀರ. ಆದರೆ ವಿಚಾರ ಏನಪ್ಪ ಅಂದರೆ, ಬೋರ್ ಕೊರಿತಕ್ಕಂಥ ಜಾಗದಲ್ಲಿ ಒಂದು ಹೋಲು, ಏನು ಬೋರಿನ ಒಂದು ಹೋಲು ಕೊಳವೆ ಇರುತ್ತಲ್ಲ, ಆ ಕೊಳವೆ ಜಾಗದಲ್ಲಿ ಮೇಲಿಂದ ಬಿಟ್ಟಿನ ತುದಿಯಿಂದ ಅವರು ಏರನ್ನು ಬಿಟ್ಟಾಗ ಆ ನೀರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಎಲ್ಲೂ ಅವಕಾಶ ಇರಲ್ಲ. ಅದು ಮೇಲಿಂದ ರಭಸವಾಗಿ ಕಾಣುತ್ತೆ. ಆದರೆ ಮೋಟ್ರ್ ಪಂಪ್ ಬಿಟ್ಟಾಗ ಅಷ್ಟು ರಭಸವಾಗಿ ನಿಮಗೆ ನೀರು ಬರೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಪ್ರಮಾಣದ ನೀರು ಇದೆ ನಮ್ಮ ಬೋರಿನಲ್ಲಿ, ಮತ್ತು ಆ ನೀರಿಗೆ ತಕ್ಕನಾಗಿ ನಾವು ಯಾವ ರೀತಿಯ ಎಷ್ಟು HP ಮತ್ತು ಎಷ್ಟು ಸ್ಟೇಜಿನ ಪಂಪನ್ನು ಅಳವಡಿಸಿಕೊಂಡ್ರೆ ನಮಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಮಾಹಿತಿ ಸಮೇತ ನಿಮಗೆ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಗೊತ್ತಾಗುತ್ತೆ. ಇಲ್ಲ, ನೀವು ಏನಾಗುತ್ತೆ ಅಂದರೆ, ಕೊರಿಬೇಕಾದ್ರೆ ಅತಿ ಹೆಚ್ಚಿನ ನೀರು ಬಂದಿರುತ್ತೆ, ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ದೊಡ್ಡ HP ದೊಡ್ಡದಾದಂಥ ಸ್ಟೇಜು HP ಹಾರ್ಸ್ ಪವರ್ ಇರತಕ್ಕಂಥ ಮೋಟ್ರ್ ಪಂಪನ್ನು ಏನಾದರೂ ಜೋಡಿಸಿದರೆ ಒಂದು ಅರ್ಧ ಗಂಟೆ ಜೋರಾಗಿ ಬಂದುಬಿಟ್ಟು ಆ ನಂತರ ಕಡಿಮೆ ಬರೋದು, ಇಲ್ಲ ಬಿಟ್ಟು ಹೊಡೆಯೋದು, ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಹೊಸದಾಗಿ ಬೋರ್ವೆಲ್ ಕೊರೆದ ನಂತರ ನೀವು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡ್ದಂಗೆ ನೀವು ಅದನ್ನು ಮಾಡ್ಕೊಳ್ಳೋದು ತುಂಬ ಉತ್ತಮ. ಇವಾಗ ಏನಾಗುತ್ತೆ ಅಂದರೆ, ನೀವು ಅಕಸ್ಮಾತು ಹೆಚ್ಚಿಗೆ ದೊಡ್ಡದಾದಂಥ ಮೋಟ್ರ್ ಪಂಪ್ ಏನಾದರೂ ತಂದುಬಿಟ್ಟು ನೀರು ನಿಮ್ಗೆ ಒಂದು 1/4 ಗಂಟೆ ಅರ್ಧ ಗಂಟೆ ಬಿಟ್ಟು ಬರೋದು, ಈ ರೀತಿ ಆಯಿತು ಅಂದರೆ ಮತ್ತೆ ಆ ಮೋಟ್ರ್ ಪಂಪ್ ಸಂಪೂರ್ಣವಾಗಿ ನಿಮಗೆ ವೇಸ್ಟ್ ಆಗಿಬಿಡುತ್ತೆ, ದುಡ್ಡು ವೇಸ್ಟು. ಈಗ ಯಾರು ಕೊಂಡ್ಕೊಳ್ಳಲ್ಲ. ಒಂದು ಸಲ ಅಂಗಡಿಯಿಂದ ವಾಪಸ್ ನೀವು ಮೋಟ್ರ್ ಪಂಪ್ ತಂದ್ರಿ ಅಂದರೆ ಮುಗೀತು, ಅದನ್ನು ಅರ್ಧ ರೇಟ್ಗೂ ಕೇಳೋರಿರಲ್ಲ. ಅವಶ್ಯಕತೆ ಇರಲ್ಲ. ಯಾಕಂದರೆ ಬಿಡಪ್ಪ ಇನ್ನೊಬ್ರನ್ನ ಏನು ಕೇಳಿರೋ ಅವನು ಬೇಕಾ ಬಿಟ್ಟು ಕೇಳ್ತಾನೆ.
ಏನಾದರೂ ನಾವು ಹೆಚ್ಚಿಗೆ ಹೇಳಕ್ಕೆ ಹೋದರೆ, ಬೇಡ ಬಿಡು ಮಾರಾಯ ಹೊಸ್ದಾಗಿ ಅಂಗಡಿಯಲ್ಲೇ ತಂದುಬಿಡ್ತೀನಿ, ನಿನ್ನ ಒಳ್ಳೆಯ ತಾನೇ ಅಂತ ಹೇಳ್ತಾನೆ. ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಳ್ಳೋದ್ರ ಬದಲು, ನಷ್ಟ ಮಾಡ್ಕೊಳ್ಳೋದ್ರ ಬದಲು, ಬೋರ್ವೆಲ್ನ ಒಂದ್ಸಲಿ ಕೊರೆಸಿದ ನಂತರ ನೀವು ಕ್ಯಾಮ್ರಾ ಬಿಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ಅದರಲ್ಲಿ ಏನಿದೆ, ಲೋಪದೋಷಗಳೇನಿದೆ ಅನ್ನೋದನ್ನು ತಿಳ್ಕೊಬೋದು. ಅಕಸ್ಮಾತ್ ಕೇಸಿಂಗ್ ಏನಾದರೂ ಒಡೆದಿತ್ತು, ಕಬ್ಬಿಣದ ಪ್ಲಾಸ್ಟಿಕ್ ಕೇಸಿಂಗ್ ಆದರೆ ಒಡೆಯತಕ್ಕಂಥ ಮತ್ತು ಸೀಳ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಅದೇ ಕಬ್ಬಿಣದ ಕೇಸಿಂಗ್ ಆದರೆ ತುದಿಯಲ್ಲಿ ಲಾಸ್ಟ್ಗೆ ಹಾಕಿರ್ತಾನಲ್ಲ, ಆ ಜಾಗದಲ್ಲಿ ಆ ಬಿಟ್ಟನ್ನು ಎಳ್ಕೊಬೇಕಾದ್ರೆ ಆ ಕೇಸಿಂಗ್ ಒಳಗಡಿಕೆ ಬೆಂಡಾಗಿರ್ತಕ್ಕಂಥ ಚಾನ್ಸಸ್ ಇರ್ತೈತೆ. ನೀವು ಮೋಟ್ರ್ ಪಂಪ್ ಬಿಡಕ್ಕೆ ಹೋದಾಗ ಅದು ಒಳಗಡಿಕೆ ಇಳಿಯೋದಿಲ್ಲ. ಇಂಥ ಸಂದರ್ಭದಲ್ಲಿ ಏಜೆನ್ಸಿ ಅವನಿಗೆ ಜವಾಬ್ದಾರಿ ಇರ್ತದೆ. ಈ ರೀತಿ ಕ್ಯಾಮ್ರಾ ಬಿಟ್ಟು ನೋಡಿಸಿದಾಗ ಅವನಿಗೆ ತಿಳಿಸ್ಬೋದು, ನೋಡಪ್ಪ ಕೇಸಿಂಗ್ ಒಡೆದೋಗಿದೆ, ಅದರಲ್ಲಿ ಮಣ್ಣು ಬರ್ತಾ ಇದೆ, ನಾಳೆ ಮೋಟ್ರ್ ಪಂಪ್ ಬಿಟ್ಟರೆ ನನಗೆ ಸಮಸ್ಯೆ ಆಗುತ್ತೆ, ದಯವಿಟ್ಟು ಬಂದುಬಿಟ್ಟು ಆ ಕೇಸಿಂಗ್ ತೆಗೆದು ಹೊಸ ಕೇಸಿಂಗ್ ಹಾಕ್ಕೊಡು ಅಂತ ಹೇಳ್ಬೋದು. ಅಕಸ್ಮಾತ್ ಕೇಸಿಂಗ್ ಬೆಂಡಾಗಿತ್ತಾ, ನೋಡಿ ಕೇಸಿಂಗ್ ಬೆಂಡಾಗಿದೆ, ಈ ರೀತಿಯ ಸಮಸ್ಯೆ ಇದೆ, ಅದನ್ನು ಸರಿ ಮಾಡಿಕೊಡು ಅಂತನಾದರೂ ಹೇಳ್ಬೋದು. ಇಲ್ಲ ಬೋರ್ಡ್ರಸ್ ಏನಾದರೂ ಅಡ್ಡ ಬಂದಿತ್ತಾ, ಆ ಜಾಗದಲ್ಲೂ ಸಮೇತ ಅದನ್ನು ಬಂದುಬಿಟ್ಟು ನಮಗೆ ಪುಷಪ್ ಮಾಡಿಕೊಡು ಅಂತ ಸಮೇತ ನೀವು ಕೇಳಬೇಕಂತ ಸಂದರ್ಭಗಳು ಇರ್ತದೆ. ಹಾಗಾಗಿ ನೀವು ಸಡನ್ನಾಗಿ ಬೋರ್ ಕೊರೆಸಿದ್ವಿ, ನೀರು ಬಿತ್ತು ಅಂದ್ಬಿಟ್ಟು ಏಕಾಏಕಿಯಾಗಿ ಮೋಟ್ರ್ ಪಂಪ್ ಬಿಡೋದು ಅಲ್ಲ. ಕಡಿಮೆ ಅಂದ್ರೂ ಒಂದು ವಾರ 10 ದಿನ ವೆಯ್ಟ್ ಮಾಡಿದರೆ ನಿಮ್ಗೆ ತುಂಬ ಉತ್ತಮ. ಯಾಕಪ್ಪ ಅಂದರೆ ಬೋರ್ ಕೊರಿಬೇಕಾದ್ರೆ ಅವನು ಏರ್ ಪ್ರೆಷರ್ ಕೊಡ್ತಾನಲ್ಲ, ಆ ಪ್ರೆಷರ್ ಕೊಟ್ಟಂಥ ಸಂಪೂರ್ಣವಾದ ಮಣ್ಣು ಸಂಪೂರ್ಣವಾಗಿ ಹೊರಗಡೆ ಬರೋದಿಲ್ಲ. ಒಳಗಡೆ ಗ್ಯಾಪ್ಗಳಿರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ ಕುತ್ಕೊಂಡಿರುತ್ತೆ. ಉದಾಹರಣೆ ಹೆಂಗಂದರೆ, ನಾವು ಮನೆ ಕಟ್ಟಬೇಕಾದ್ರೆ 2 ಇಟ್ಟಿಗೆ ಇರುತ್ತಲ್ಲ, ಇಟ್ಟಿಗೆ ಮಧ್ಯೆ ಯಾವ ರೀತಿ ನಾವು ಸಿಮೆಂಟು ಮಣ್ಣು ಅಥವಾ ಹಾಕಿ ಜೋಡಿಸ್ತೀವಲ್ಲ, ಆ ರೀತಿ ಹೋಗಿ ಪ್ಯಾಕ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೀವು ಅದು ಎಲ್ಲ ಅದನ್ನು ಮತ್ತೆ ಅದು ಕ್ಲಿಯರ್ ಆಗ್ಬೇಕಾದ್ರೆ ಅದು ನೀರು ಜಿನುಗಿ 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 ಕೆಳಗಡೆ ಬೀಳಬೇಕು ಆ ಮಣ್ಣು. ಆದ ನಂತರ ಒಂದು 15 ದಿನ ಆಗಬೇಕು. 15 ದಿನದ ನಂತರ ನಿಮಗೆ ಅದ್ರ ಕ್ಲಾರಿಟಿ ಬರುತ್ತೆ. ಅದಕ್ಕೋಸ್ಕರ ಬೋರ್ವೆಲ್ ಕೊರೆಸಿದ ನಂತರ ಹೊಸ್ದಾಗಿ ಕೊರೆಸ್ತಕ್ಕಂಥ ರೈತರು ಈ ವಿಚಾರನ ಗಮನದಲ್ಲಿಟ್ಕೊಂಡ್ರೆ ನಿಮಗೆ ಎಷ್ಟು ನೀರು ಬರ್ತಾ ಇದೆ, ಅದಕ್ಕೆ ಎಷ್ಟು ಪ್ರಮಾಣದ ಮೋಟ್ರ್ ಪಂಪ್ ಬೇಕು ಅಂತ ಜೋಡಿಸ್ಕೊಳ್ಳೋಕೆ ಸಮೇತ ಮೋಟ್ರ್ ಪಂಪ್ನ ಕರೆಕ್ಟಾದ ಮೋಟ್ರ್ ಪಂಪ್ ತರ್ಬೋದು. ಇಲ್ಲಾಂದರೆ ದೊಡ್ಡ ಮೋಟ್ರ್ ಪಂಪ್ ತಂದರೆ ನೀರು ಸ್ವಲ್ಪ ಹೊತ್ತು ಬಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗುತ್ತೆ. ಸಣ್ಣ ಮೋಟ್ರ್ ಪಂಪ್ ಏನಾದರೂ ತಂದರೆ ನೀರು ಜಾಸ್ತಿ ಇರುತ್ತೆ, ನಿಮಗೆ ಜಾಸ್ತಿ ಔಟ್ಪುಟ್ ತೊಗೊಳೋದಕ್ಕಾಗಲ್ಲ. ಹಾಗಾಗಿ ಆ ಬರೋ ನೀರಿಗೆ ನಮಗೆ ಔಟ್ಪುಟ್ ಕೊಡಲಿಕ್ಕೆ ಎಷ್ಟು ಬೇಕೋ ಆ ಪ್ರಮಾಣದ ಮೋಟ್ರ್ ಪಂಪ್ನ ಸಮ ಪ್ರಮಾಣದಲ್ಲಿ ಎರಡು ಈಕ್ವಲ್ ಆಗ್ತಕ್ಕಂಥ ಇದಕ್ಕೆ ಇನ್ಪುಟ್ಟು ಮತ್ತು ಔಟ್ಪುಟ್ ಎರಡಕ್ಕೂ ಸಮನಾಗಿರ್ತಕ್ಕಂಥ ಇದಕ್ಕೆ ರೀತಿಯಲ್ಲಿ ನಾವು ಮೋಟ್ರ್ ಪಂಪನ್ನು ತರೋದಕ್ಕೆ ಅವಕಾಶ ಆಗುತ್ತೆ. ಮತ್ತೊಂದೇನಪ್ಪ ಅಂದರೆ, ಇವಾಗ ಯಾವಾಗ ವರ್ಷದ ಕೆಳಗೋ 2 ವರ್ಷದ ಕೆಳಗೋ ಒಂದು ಬೋರ್ನ ಕೊರೆಸಿರ್ತೀರ. ಆ ಬೋರು ಕೊರೆಸಿದಾಗ ಏನಾಗಿರುತ್ತೆ ಅಂದರೆ, ಅವತ್ತಿನ ಕಾಲಕ್ಕೆ ನಿಮಗೆ ಕಡಿಮೆ ಬಿದ್ದಿರುತ್ತೆ, ಒಂದು ಅರ್ಧ ಇಂಚು 3/4 ಇಂಚು ನೀರು ಬಿದ್ದಿರುತ್ತೆ. ಸರಿ, ಇದರಲ್ಲೇನು ಇಷ್ಟು ನೀರು ನಮಗೆ ಸಾಕಾಗಲ್ಲ ಅಂದ್ಬಿಟ್ಟು ನೀವು ಬೇರೆ ಕಡೆ ಇನ್ನೊಂದು ಪಾಯಿಂಟ್ ಮಾಡಿಸ್ಬಿಟ್ಟು ಇನ್ನೊಂದು ಬೋರ್ ಕೊರೆಸಿರ್ತೀರ. ಅಲ್ಲಿ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ 1-2 ಇಂಚು 2.5 ಇಂಚು ನೀರು ಬಂದಿರುತ್ತೆ. ಅದಕ್ಕೆ ಮೋಟ್ರ್ ಪಂಪ್ ಜೋಡಿಸಿರ್ತೀರ. ಓಕೆ, ಅದಕ್ಕೆ ಜೋಡಿಸ್ಬಿಟ್ಟು ನಿಮ್ಮ ಅಡಿಕೆ ತೋಟಗಳಿಗೋ, ಕಾಫಿ ಬೆಳೆಗಳಿಗೋ, ಮತ್ತೊಂದು ದಾಳಿಂಬೆ ಬೆಳೆಗಳಿಗೋ ಏನಕ್ಕೋ ಬಳಸ್ಕೊಳ್ತಾ ಇರ್ತೀರ. ಆದರೆ ಕಾಲಾಂತರದಲ್ಲಿ ನಿಮ್ಗೇನಾಗುತ್ತೆ ಅಂದರೆ, ಈ ಅಡಿಕೆ ಬೆಳೆ ಆಯಿತು, ದಾಳಿಂಬೆ ಬೆಳೆ ಆಯಿತು, ಕಾಫಿದಾಯಿತು, ಇದು ವಾರ್ಷಿಕ ಬೆಳೆಗಳು, ಇವನ್ನ ಮಾಡ್ಕೊಂಡಿರ್ತೀರ. ಮತ್ತು ಪ್ರತಿನಿತ್ಯದ ಖರ್ಚುಗಳಿಗೋಸ್ಕರ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಚಿಕ್ಕದಾದಂಥ ಬೆಳೆಗಳು, ತರಕಾರಿ ಬೆಳೆಗಳು ಮತ್ತು ರೇಷ್ಮೆ, ಹಿಂಗೇನಾದರೂ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ, ಇಲ್ಲ ಕೋಳಿ ಫಾರಮ್ಮು ಅಥವಾ ಕುರಿ ಫಾರಮ್ ಮಾಡಿಕೊಂಡು ಹೈನುಗಾರಿಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕದಾಗಿ ಸ್ವಲ್ಪ ಇರ್ತಕ್ಕಂಥ ಜಾಗದಲ್ಲಿ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ವ್ಯವಸ್ಥೆ ಮಾಡ್ಕೊಳಕ್ಕೆ ನೋಡ್ತೀರ. ಆಗ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅಂದರೆ, ಅವತ್ತು ನೀರು ಅದರಲ್ಲಿ ಕಡಿಮೆ ಬಂದಿತ್ತಲ್ಲ, ಅದರಲ್ಲಿ ಏನಾದರೂ ಮೋಟ್ರ್ ಪಂಪ್ ಇಟ್ಟರೆ ಸ್ವಲ್ಪ ನಮಗೊಂದು 1 ಇಂಚು ನೀರು ಬಂದರೂ ಸಮೇತ ನಾವೊಂದು ಕುರಿ ಸಾಕಾಣಿಕೆ ಮಾಡ್ಬೋದು, ಹಸು ಸಾಕಾಣಿಕೆ ಮಾಡ್ಬೋದು ಅಂತ ನಿಮಗೆ ಮನಸ್ಸಿಗೆ ಬರುತ್ತೆ. ಆಗ ಏನು ಮಾಡ್ತೀರ ಅಂದರೆ, 2 ವರ್ಷದ ಹಿಂದೆ ಕೊರೆಸಿರ್ತಕ್ಕಂಥ ಬೋರ್ನಲ್ಲಿ ನೀವು ಏಕಾಏಕಿ ಮೋಟ್ರ್ ಪಂಪ್ ಬಿಡ್ಲಿಕ್ಕಂತೂ ಹೋಗಬೇಡಿ. ಯಾಕಂದರೆ ಅಲ್ಲಿ ಎರಡು ಸಮಸ್ಯೆಗಳು ಉಂಟಾಕಂಥದ್ದು ಇರ್ತದೆ. ಏನಪ್ಪ ಅಂದರೆ, ಆ ಬೋರ್ನಲ್ಲಿ ಯಾವುದೇ ಬೋರ್ಡ್ರಸ್ಸು ಇನ್ನೊಂದು ಮತ್ತೊಂದು ಬಂದು ಅದು ಬೋರು ಇದಾಗಿರ್ತಕ್ಕಂಥದ್ದು ಇರ್ತದೆ. ಅದ್ರ ಜೊತೆಗೆ ಯಾರಾದರೂ ಅಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿಗಳು ಅದರಲ್ಲಿ ಕಲ್ಲು ಹಾಕಿರ್ತಕ್ಕಂಥ ಚಾನ್ಸಸ್ಸು ಸಮೇತ ಇರುತ್ತೆ. ಅದಲ್ಲದೆ ಇನ್ನೊಂದು ಏನಾಗುತ್ತೆ ಅಂದರೆ, ಪಕ್ಕದಲ್ಲಿ ಏನಾದರೂ ಹಳ್ಳಿ ಮರ, ಆಲದ ಮರಗಳು ಏನಾದರೂ ಇದ್ದರೆ ಅದರ ಬೇರುಗಳು ಸಮೇತ ಅದರೊಳಗಡೆ ಹೋಗಿ ಫುಲ್ಲು ಪ್ಯಾಕ್ ಆಗಿರ್ತಕ್ಕಂಥ ಸಂದರ್ಭಗಳು ಇರ್ತೈತಿ. ಹಾಗಾಗಿ ಯಾವುದೇ ಹೊಸ ಬೋರಾಗಲಿ ಹಳೆ ಬೋರಾಗಲಿ, ನೀವು ಬೋರ್ವೆಲ್ಲನ್ನು ಕೊರೆಸಿದ ನಂತರ, ಇಲ್ಲ ಬೋರ್ವೆಲ್ಲ 1 ವರ್ಷದ ಕೆಳಗೆ ಕೊರೆಸಿದ್ದೀವಿ ಅಂದರೆ ಸಮೇತ, ಈಗ ಹೊಸ್ದಾಗಿ ಮೋಟ್ರ್ ಪಂಪ್ ಬಿಡ್ತೀರಿ ಅಂದರೆ ಸಮೇತ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಇಷ್ಟೆಲ್ಲ ಉಪಯೋಗ ಆಗುತ್ತೆ. ಅದಕ್ಕೆ ಸರಿಯಾದಂತಹ ಸಮನಾಗಿ ಇರ್ತಕ್ಕಂಥ ಮೋಟ್ರ್ ಪಂಪನ್ನು ತರ್ಬೋದು ಮೊದಲನೇದಾಗಿ. ಎರಡನೇದಾಗಿ ಟೆಕ್ನಿಕಲ್ ಇಶ್ಯೂಸು, ಕೇಸಿಂಗ್ ಪೈಪ್ ಹೊಡೆದಿದ್ರು ಅಥವಾ ಬೋರ್ಡ್ರಸ್ ಏನಾದರೂ ಬಂದಿದ್ರು ಅದ್ರ ಬಗ್ಗೆನೂ ಮಾಹಿತಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಇಲ್ಲ ಅಂದರೆ ಕೆಲವು ಟೈಮು ಬೋರ್ ಒಳಗಡೆ ಕೊಲ್ಯಾಪ್ಸ್ ಆಗಿರುತ್ತೆ, ಇದ್ರ ಬಗ್ಗೆನೂ ಮಾಹಿತಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡು ನೀವು ಮೋಟ್ರ್ ಪಂಪು ಬಿಡಬೇಕಾಗುತ್ತೆ. ಇಲ್ಲ ಸಡನ್ನಾಗಿ ಏನಾದ್ರು ಬಿಟ್ಟರೆ, ನೀವು ಬಿಟ್ಟ ನಂತರ ಏನಾದರೂ
ಬೋರ್ಡರ್ಸ್ ಅಡ್ಡ ಬಂತು ಅಂದರೆ ನಿಮ್ಮ ಮೋಟ್ರ್ ಪಂಪ್ ಹೊರಗಡೆ ಬರೋದಿಲ್ಲ. ಮೋಟ್ರ್ ಪಂಪ್ ಒಳಗಡೆ ಉಳಿದ್ಬಿಡುತ್ತೆ, ನಿಮಗೆ ಲಾಸ್ ಆಗುತ್ತೆ. ಟೋಟಲಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿಬಿಡುತ್ತೆ. ಹಾಗಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಮಾಡ್ಕೊಳ್ಳೋದ್ರ ಬದಲು ಯಾವುದೇ ಟೈಮಲ್ಲಾದ್ರೂ ಹೊಸ ಬೋರ್ ಆಗಿರಲಿ ಹಳೆ ಬೋರ್ ಆಗಲಿ ಒಂದು ಸತಿ ನೀವು ಕ್ಯಾಮ್ರಾ ಸ್ಕ್ಯಾನಿಂಗ್ ಅಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸ್ಥಳೀಯವಾಗಿ ಇರ್ತಾರೆ, ಎಲ್ಲ ಕಡೆ ಎಲ್ಲ ತಾಲೂಕಲ್ಲೂ ಇದ್ದಾರೆ, ಇರ್ತಕ್ಕಂಥ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ನಿಮ್ಮ ಬೋರ್ವೆಲ್ಗಳನ್ನು ನಿಮ್ಮ ಮೋಟ್ರ್ ಪಂಪ್ ಜೋಡಿಸ್ಕೊಂಡು ನೀವು ಅದನ್ನು ಉಪಯೋಗಿಸ್ಕೊಳ್ಳೋದು ಅನುಕೂಲ ಆಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿಕೊಡಿ. ನಮಸ್ಕಾರ.